ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹಲಸಿನ ಹಣ್ಣು ಇರುತ್ತಲ್ಲ, ಆ ಸಿಪ್ಪೇನಾದ್ರೂ ಬಿಸಾಕ್ತಿದ್ರೆ ಸೊ ನಿಮಗೋಸ್ಕರನೇ ಈ ವಿಡಿಯೋ. ಚೆನ್ನಾಗಿ ಹಲಸಿನ ಬೀಜನ ವಾಶ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಸುಲಭ. ನಾವು ಮಾತು ಮುಗಿಸೋಷ್ಟರಲ್ಲಿ 5 ನಿಮಿಷದಲ್ಲಿ ಮಾಡಿ ಬಿಸಾಕ್ಬಿಡ್ಬೋದು ಅಂತ ಹೇಳ್ಬೋದು. ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಲಸಿನ ಬೀಜನ ನೋಡಿ, ಅದು ಈ ರೀತಿ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಂತರ ಕಡಲೆಕಾಯಿ ಬೀಜ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು. ತುಂಬ ಹೆಲ್ದಿ, ಮಕ್ಳಿಗಂತೂ ತುಂಬ ಒಳ್ಳೆಯದು. ನೀವು ಲಂಚ್ ಬಾಕ್ಸ್ ಕೂಡ ಇದನ್ನು ಕಟ್ಬೋದು. ಇದಕ್ಕೆ ನೀವು ಏಲಕ್ಕಿ ಕೂಡ ಯೂಸ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಏಲಕ್ಕಿ ನನ್ನ ಮಕ್ಳಿಗೆ ಇಷ್ಟ ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ. ನೀವು ಅದನ್ನು ರುಬ್ಬಬೇಕಾದ್ರೆ ಏಲಕ್ಕಿ ಕೂಡ ಹಾಕ್ಕೊಂಡು ರುಬ್ಬಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸೊ ಆ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತೆಂಗಿನಕಾಯಿ ಕಲರ್ ಚೇಂಜ್ ಆಗೋ ಮಟ್ಟಿಗೆ ಫ್ರೈ ಮಾಡ್ಕೊಂಬಿಟ್ರೆ ತುಂಬ ಹೆಲ್ದಿಯಾದ ನಿಮಗೆ ಒಂದು ಲಡ್ಡು ರೆಡಿ ಆಗಿಬಿಡುತ್ತೆ. ಯಪ್ಪ, ಎಷ್ಟು ಬೇಗ ಮಾಡ್ಬೋದಂದರೆ ನಾವು ಏನೆಂತಕ್ಕೂ ಟೈಮೆಲ್ಲ ವೇಸ್ಟ್ ಮಾಡ್ತೀವಿ. ಸೊ ಈ ಥರ ಹೆಲ್ದಿ ಫುಡ್ಗಳು ಮಕ್ಳಿಗೆ ಮಾಡಿಕೊಟ್ರೆ ಎಷ್ಟು ಒಳ್ಳೆಯದಲ್ವ. ನೋಡಿ, ಇವಾಗ ಇದನ್ನೆರಡನ್ನೂ ಹಾಕ್ಕೊಂಡು ಫಸ್ಟು ರುಬ್ಕೊಂಡ್ಬಿಡಿ. ನಂತರ ಸ್ವಲ್ಪ ತರಿಯಾಗಿ ರುಬ್ಕೊಂಡು ನಂತರ ಬೆಲ್ಲ ಮತ್ತು ಹುರಿದಿರೋ ಅಂತಹ ತೆಂಗಿನಕಾಯಿನ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ಆಗಬೇಕು. ಹಿಂಗೆ ಮುಟ್ಟಿದ್ರೆ ಉಂಡೆ ಆಗಬೇಕು. ನೋಡಿ, ಈ ಥರ ಉಂಡೆ ಆಗ್ತಿದ್ದೆ. ಸೊ ಇಲ್ಲಿ ನಾನು ಏಲಕ್ಕಿ ಸ್ಕಿಪ್ ಮಾಡಿದ್ದೀನಿ. ನೀವು ಏಲಕ್ಕಿನ ಹಾಕ್ಕೊಳ್ಳಿ. ಈ ರೀತಿ ಉಂಡೆ ಮಾಡಿಕೊಟ್ಬಿಟ್ರೆ ಮಕ್ಕಳು ಲಂಚ್ ಬಾಕ್ಸ್ಗೂ ಒಳ್ಳೆಯದಾಗಿರುತ್ತೆ. ಇಲ್ಲ ಡೈಲಿ ಅವ್ರಿಗೆ ಒಂದು ಚಿಕ್ಕದಾಗಿ ಉಂಡೆ ಕೊಟ್ಟು ಡೈಲಿ ಒಂದೊಂದು ತಿನ್ನಿಸಿದ್ರು ಕೂಡ ತುಂಬಾ ಒಳ್ಳೆಯದು. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.